ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಶತ್ರು ಕಾಟ ಯಾರಿಗಿಲ್ಲ. ಜೀವನ ಅಂತ ಬಂದಮೇಲೆ ಜೀವನದಲ್ಲಿ ಕುಟುಂಬದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತೀವಿ, ನಾವು ಅನುಭವಿಸ್ತಾ ಇರ್ತೀವಿ, ಜೊತೆನೇ ಹೋರಾಟಗಳನ್ನು ಮಾಡ್ತಿರ್ತೀವಿ. ನಿರಂತರವಾಗಿರೋ ಪ್ರಕ್ರಿಯೆ ಅದರಾಗಿರ್ತದೆ. ಆದರೆ ಈ ಜೀವನದಲ್ಲಿ ಈ ಹೊರಗಡೆಯಿಂದ ಬರ್ತಕ್ಕಂತಹ ಅಥವಾ ಒಳಗಡೆಯಿಂದ ಉತ್ಪನ್ನ ಆಗ್ತಕ್ಕಂತಹ ಅಥವಾ ಯಾರು ಗೊತ್ತಿದೆ ಅಪರಿಚಿತ ಆಗ್ತಕ್ಕಂತಹ ಈ ಶತ್ರು ಕಾಟ ಇದೆಯಲ್ಲ, ಇದು ಯಾರ್ಯಾರಿಗೂ ಬೇಡ ಅಂತಕ್ಕಂಥ ಒಂದು ವೇದನೆ ಆಗ್ತದೆ. ಯಾಕಂದರೆ ಈ ಶತ್ರು ವೇದನೆಯನ್ನು ಅನುಭವಿಸ್ತಕ್ಕಂಥವ್ರು ಮಾತ್ರ ಗೊತ್ತಾಗ್ತದೆ ಅದರ ಕಷ್ಟ ಏನು ಅಂತ. ಯಾಕಂದರೆ ನಮ್ಮ ಅನ್ನ, ನಮ್ಮ ಗಂಜಿ, ನಮ್ಮ ಅಂಬ್ಲಿ ನಾವು ಕುಡ್ಕೊಂಡು ನಾವು ತಿನ್ಕೊಂಡು ನಾವು ಹೇಗೋ ಇರ್ತೀವಿ ಜೀವನದಲ್ಲಿ. ಗೊತ್ತಿಲ್ಲದೇ ಉತ್ಪನ್ನ ಆಗುತ್ತೆ. ಅದು ಎಲ್ಲಿಂದ ಉತ್ಪನ್ನ ಆಗುತ್ತೆ? ನಮ್ಮ ಮನೆಯಿಂದನೇ ಉತ್ಪನ್ನ ಆಗುತ್ತೆ. ತಂದೆಗೆ ತಾಯಿನೇ ಶತ್ರು, ತಾಯಿಗೆ ತಂದೆನೇ ಶತ್ರು, ಮಕ್ಕಳಿಗೆ ತಂದೆನೇ ಶತ್ರು, ಮಕ್ಕಳಿಗೆ ತಾಯಿನೇ ಶತ್ರು, ಒಡ ಹುಟ್ಟಿದ ಅಣ್ಣನೇ ಶತ್ರು, ತಮ್ಮನೇ ಶತ್ರು, ಅಕ್ಕ ತಂಗಿರೇ ಶತ್ರು. ಇವತ್ತು ಎಷ್ಟು ಜನ ಇಲ್ಲಿ ಹೇಳಿ ನೋಡೋಣ. ಹೊರಗಡೆ ಆಮೇಲೆ ಬರೋಣ. ಮನೆ ಒಳಗಡೆನೇ ಪ್ರಾರಂಭ ಆಗ್ತದೆ. ಇವತ್ತು ಭಾಳ ಜನ ದೊಡ್ಡವರು ಹೇಳ್ತಾರೆ, ಶತ್ರು ಇದ್ರೇ ಬೆಳೆಯೋಕ್ಕಾಗೋದು ಅಂತ. ಶತ್ರು ಇದ್ದರೆ ಬೆಳೆಯೋಕ್ಕಾಗೋದು ನಿಜ. ಆದರೆ ಅತಿಯಾದ ಶತ್ರು ಕಾಟದಿಂದ ಯಾಕೆ ಬೆಳೆಯೋಕ್ಕೆ ಸಾಧ್ಯ? ಇವತ್ತು ಎಷ್ಟೋ ಜನ ಒಳಗಿನ ಶತ್ರುಗಳಿಂದನೇ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ತಡ್ಕೊಳ್ಳೋಕ್ಕಾಗದಿರತಕ್ಕಂಥ ಚಿತ್ರಹಿಂಸೆ, ವಿಚಿತ್ರವಾಗಿರ್ತಕ್ಕಂತಹ ಕಾಟಗಳಿಂದ ಇವತ್ತು ಎಷ್ಟೋ ಜನ ಮನೆ ಖಾಲಿ ಮಾಡಿಬಿಟ್ಟಿರ್ತಾರೆ. ಆ ಮನೇಲಿ ಸವಸನೆ ಬೇಡ, ಅಣ್ಣನ ಸವಸ ಬೇಡ, ತಮ್ಮನ ಸವಸ ಬೇಡ, ಅಕ್ಕನ ಸವಸ ಬೇಡ, ತಂಗಿ ಸವಸ ಬೇಡ, ಮೈದನ ಸವಸ ಬೇಡ, ಅಳಿಯನ ಸವಸ ಬೇಡ, ನನ್ನ ತಂದೆ ನನ್ನ ಶತ್ರು, ನನ್ನ ತಾಯಿ ನನ್ನ ಶತ್ರು ಅಂತೇಳಿ ಎಷ್ಟೋ ಜನ ಇವತ್ತು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಕೆಲವು ವಿಚಾರಗಳು ಮಾನಸಿಕ ದೈಹಿಕವಾಗಿ ಯಾವಾಗ ಒಬ್ಬ ವ್ಯಕ್ತಿ ಮೇಲೆ ಮನಸ್ಸು ಬಿತ್ತೋ, ಕೆಲವು ತಡ್ಕೊಳ್ತಾರೆ, ಕೆಲವು ಖುಷಿ ಪಡಿದ್ರೆ ಒಳ್ಳೇದಾಗಲಿ ಬಿಡು ಖುಷಿ ಅಂತ ವಿಚಾರ ಹೇಳ್ತಾರೆ. ಕೆಲವರು ತಡ್ಕೊಳ್ಳೋಕ್ಕಾಗದಿರ್ತಕ್ಕಂಥ ಮನಸ್ಥಿತಿಯವರು, ವಿಕೃತ ಮನಸ್ಸಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಸಮಾಜದಲ್ಲಿ. ಅದು ಲೇಡೀಸು ಅಷ್ಟೇ, ಜೆಂಟ್ಸು ಅಷ್ಟೇ. ಅದು ಲೇಡೀಸು ವಿಪರೀತವಾಗಿ, ಬೈಕೋಬೇಡ್ರಿ ಲೇಡೀಸ್ಗಳೆಲ್ಲ, ಲೇಡೀಸ್ದು ವಿಪರೀತವಾಗಿರ್ತಕ್ಕಂಥ ಜಲಸು, ಹೊಟ್ಟೆ ಉರಿ. ಕೆಲವೊಂದು ಜರ್ಗಮತ, ಕೆಲವು ತುಂಬ ಒಳ್ಳೆಯ ಹೆಣ್ಮಕ್ಳಿದ್ದಾರೆ, ಇಲ್ಲ ಅಂತಲ್ಲ. ಈ ಥರ ಸಂಬಂಧ ಜೊತೆಗೆ ಮನೆಯಲ್ಲೇ ಶತ್ರುಗಳು, ಸಂಬಂಧಗಳು ಮಾಡಿದ್ರೆ ಶತ್ರುಗಳು, ಅಕ್ಕಪಕ್ಕದಲ್ಲಿ ಶತ್ರುಗಳು. ಇನ್ನು ಯಾವುದಾದ್ರು ಒಂದು ಉದ್ಯೋಗ ತೋರೋಣ, ಉದ್ಯೋಗ ಮಾಡೋಣ ಅಂತಂದರೆ ನಮ್ಮ ಪಾಡು ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಡು ನಾವು ಮನೆಗೆ ಬರ್ತೀವಿ ಅಂತಂದರೆ ಆ ಉದ್ಯೋಗದಲ್ಲಿ ಹಲವಾರು ಕಿರುಕುಳಗಳು. ಒಬ್ರನ್ನೊಬ್ಬರು ಎತ್ತು ಕಟ್ಟೋದು, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋದು, ಒಬ್ಬರ ಮೇಲೆ ಅಪವಾದ ಹೇಳಿಸೋದು, ಬಾಸ್ ಹತ್ರ ಹೋಗಿ ಏನೇನೋ ಹೇಳೋದು, ಇಲ್ದಿರೋ ವಿಚಾರಗಳೆಲ್ಲ ಹೇಳೋದು, ತುಳಿಯೋದಕ್ಕೆ ಪ್ರಯತ್ನ ಪಡೋದು. ಇದಾಯಿತು. ವ್ಯಾಪಾರ ತೊಗೊಂಡಾಗ ವ್ಯಾಪಾರದಲ್ಲಿ ಸಿಕ್ಕಾಬಿಟ್ಟೆ ಕಾಂಪಿಟೇಷನ್. ವ್ಯಾಪಾರ ಯಾವಾಗಲೂ ಆರೋಗ್ಯಕರವಾಗಿರಬೇಕು. 10 ಜನ ಬಟ್ಟೆ ಅಂಗಡಿ ಇತ್ತು ಅಂದರೆ 10 ಜನಕ್ಕೂ ಬಿಸ್ನೆಸ್ ಆಗಬೇಕು ಅಂತ ಅರ್ಥ ಅಲ್ಲ. ಎಲ್ಲಿ ಕ್ವಾಲಿಟಿ ಇದೆ, ಎಲ್ಲಿ ಕ್ವಾಂಟಿಟಿ ಇದೆ ಅಲ್ಲಿ 100% ಹೋಗಿ ಹೋಗ್ತಾರೆ. ಎಲ್ಲಿ ರೇಟ್ ಚೆನ್ನಾಗಿದೆ ಅಲ್ಲಿ ಹೋಗೇ ಹೋಗ್ತಾರೆ. ನಿಮಗೆ ಧನಾಕರ್ಷಣೆ, ಜನಾಕರ್ಷಣೆ ಇದ್ದರೆ ನಿಮ್ಮ ಅಂಗಡಿ ಬಂದು ತುಂಬಿಕೊಳ್ತಾರೆ ಜನ. ಅದು ಲಕ್ಷ್ಮೀ ಪ್ರಾಪ್ತಿ ಯೋಗ ಅಂತೇಳಿ. ಅದು ಹುಟ್ಟಿದಾಗೆ ಬ್ಲಡ್ಡಲ್ಲಿ ಬರುವಂಥದ್ದು. ಅದಕ್ಕೇನು ಸಪ್ರೇಟಾಗಿ ಏನೋ ಮಾಡಬೇಕು ಅಂತ ಅರ್ಥ ಅಲ್ಲ. ಕೆಲವು ಲಾಟ್ರಿ ಹೊಡಿತಾ ಇರ್ಬೋದು, ಕೆಲವು ಖಾಲಿ ಹೊಡಿತಾ ಇರ್ಬೋದು. ಅಂದ ಅರ್ಥ ಏನು? ನಿಮಗೆ ಆ ಬಿಸ್ನೆಸ್ಸು ಪ್ರಾಪ್ತಿ ಇಲ್ಲ, ಬಿಸ್ನೆಸ್ ಯೋಗ ಇಲ್ಲ ಅಂತ ಅರ್ಥ. ನೀನು ಕೆಲಸ ಮಾಡ್ಕೊಂಬಂದು ಫ್ಯಾಕ್ಟ್ರಿಗೆ ಕೆಲಸ ಮಾಡ್ಕೊಂಬರೋನು ಸಾಲ ಮಾಡಿಬಿಟ್ಟು ಬಟ್ಟೆ ಅಂಗಡಿ ಇಟ್ಬಿಟ್ಟು ನನ್ನ ಅಂಗಡಿಗೆ ಜನ ಬರ್ತಾಯಿಲ್ಲ ಅಂತಂದರೆ ಅದು ಯಾರು ತಪ್ಪೋದು? ಅರ್ಥ ಮಾಡ್ಕೊಳ್ಳಿ. ನಮಗೆ ಯೋಗ, ಯೋಗ್ಯತೆ, ಅರ್ಹತೆ ಇವು 3 ಇತ್ತು ಅಂದರೆ ನಾವು ಎಲ್ಲ ವ್ಯಾಪಾರದಲ್ಲೂ ಕೂಡ ನಾವು ಗೆಲ್ಬೋದು. ಇದು ಯಾವುದೂ ಇಲ್ಲದೆ ನಾನೇ ಸ್ವಯಂಕೃತವಾಗಿ ನಾನೇನೋ ಮಾಡ್ಕೊಂಡಿದ್ದೀನಿ ಅಂತಂದರೆ ಸೋಲ್ತಾ ಇದ್ದರೆ ಅದಕ್ಕೆ ಇನ್ನೊಬ್ಬರು ಒಡೆ ಮಾಡಿದ್ರೆ ಯಾವ ತಪ್ಪು? ಯಾವ ಥರ ಸರಿ ಹೇಳಿ ನೋಡೋಣ. ನಾನಾ ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನು ನಾವು ಒತ್ಕೊಂಡು ಗುರಿ ಸಾಧನೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಎಡತೋಡು ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಈ ಶತ್ರು ಕಾಟವೇ. ಅಂಥ ಶತ್ರುಗಳಿಂದ ಎಷ್ಟೋ ಪ್ರತಿಭೆಗಳು ಮೂಲೆ ಗುಂಪಾಗೋಗಿದ್ದಾರೆ. ಎಷ್ಟೋ ಸಾಧಕರು ಮೂಲೆ ಗುಂಪಾಗೋಗಿದ್ದಾರೆ. ಜೀವನದಲ್ಲಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದವರೆಲ್ಲ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಯಾಕಂದರೆ ಶತ್ರುಗಳ ಕಾಟ. ಇವತ್ತು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಶತ್ರುಗಳ ಕಾಟ ಅಂತ ತಗೊಂಡಾಗ ನಾನು ಆಗಲೇ ಹೇಳ್ದಂಗೆ ಯಾರಿಗೆ ಅರ್ಹತೆ ಇರ್ತದೆ, ಯಾರಿಗೆ ಯೋಗ್ಯತೆ ಇರ್ತದೆ, ಯಾರಿಗೆ ಅದೃಷ್ಟ ಇರ್ತದೆ, ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅದೃಷ್ಟಗಳು ಅವ್ರನ್ನ ಹುಡ್ಕೊಂಬರ್ತಿರ್ತದೆ. ದುರದೃಷ್ಟ ಕಾಡ್ತಿದ್ದಾಗ ಈ ಶತ್ರು ಕಾಟ ಒಂದು ದುರದೃಷ್ಟವೇ ಆಗಿ ಕಾಡ್ತದೆ. ಆಗಿದ್ದಾಗ ಅವ್ರಿಗೆ ವ್ಯಾಪಾರ ಆಗುತ್ತೆ, ನನಗೆ ವ್ಯಾಪಾರ ಆಗ್ತಿಲ್ಲ, ಅವರು ಜನ ಬರ್ತಾರೆ, ನನಗೆ ಜನ ಬರ್ತಿಲ್ಲ ಅಂತಂದರೆ ಒಂದು ಸರಿ ನಿಮ್ಮ ಹಣೆ ಬರ ನೋಡ್ಕೋಬೇಕು. ನಾವು ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇದ್ದೀವಿ ಈ ಮಾತನ್ನು. ಕಷ್ಟ ಬರಲಿ, ದುಃಖ ಬರಲಿ, ದುಮ್ಮಾನ ಬರಲಿ, ಸುಖ ಬರಲಿ, ಶಾಂತಿ ಬರಲಿ, ಸಮೃದ್ಧಿ ಬರಲಿ, ಎಲ್ಲವೂ ನಮ್ಮಿಂದನೇ, ನಮ್ಮ ಒಳಗಡೆಯಿಂದ ಬರ್ತಕ್ಕಂಥದ್ದೇ. ಅದ್ಯಾವುದು ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ, ಮಾರ್ಕೆಟಿಗೆ ಸಿಗುವಂಥದ್ದಲ್ಲ. ಮಾರ್ಕೆಟಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಆದರೆ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಕೊಡ್ತಕ್ಕಂಥನು ಭಗವಂತ.
ಗ್ರಹಗಳ ರೂಪದಲ್ಲಿ ಅವನು ನಮಗೆ ಕೊಡ್ತಾನೆ. ಅದನ್ನೇ ಶುಭಕಾರಕ ಗ್ರಹಗಳ ಪ್ರಭಾವಗಳು ಅಂತ ನಾವು ಕರಿತೀವಿ. ಈ ಶುಕ್ರ, ಬುಧ, ಸೂರ್ಯ ಇವರೆಲ್ಲ ಶುಭಕಾರಕ ಗ್ರಹಗಳು. ಗುರು ಶುಭಕಾರಕ ಗ್ರಹಗಳು. ಇವರೆಲ್ಲ ನಮಗೆ ಯೋಗಕಾರಕನಾಗಿ ಪರಿವರ್ತನೆ ಆದಾಗ ದಿಢೀರನ್ನೇ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖ, ಶಾಂತಿ, ಸಮೃದ್ಧಿಗಳು ಸಿಗ್ತಾ ಬರ್ತದೆ. ಆದರೆ ಇದನ್ನು ನೋಡಿ ಹೊಟ್ಟೆವರಿ ಪಡುವಂಥ ಜನ ನಮ್ಮಲ್ಲಿ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಇದು ನಮ್ಮಿಂದನೇ ಅಂತ ಹೇಳ್ತೀರಾ. ಈ ಥರ ಶುಭಕಾರಕ ಗ್ರಹಗಳು ಬಂದಾಗ ಇಂಥ ಅದೃಷ್ಟ ಎಲ್ಲ ನಾವು ಪಡ್ಕೊಂಬರ್ತೀವಿ. ಅದನ್ನು ನೋಡಿ ಯಾಕೆ ಇನ್ನೊಬ್ರು ಹೊಟ್ಟೆವರಿ ಪಡ್ಕೋತಾರೆ ಅಂತಂದರೆ ಶುಭಕಾರಕ ಗ್ರಹಗಳ ಜೊತೆ ಅಶುಭಕಾರಕ ಗ್ರಹಗಳು ಕೂಡ ಶತ್ರು ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಶುಭಕಾರಕ ಯೋಗ ಅದೃಷ್ಟದ ಜೊತೆಗೆ ದುರಾದೃಷ್ಟ ಕೊಡ್ತಕ್ಕಂತಹ, ಶತ್ರುತ್ವ ಉಂಟು ಮಾಡ್ತಕ್ಕಂತಹ ಅಶುಭಕಾರಕ ಗ್ರಹ ಕೂಡ ನಿಮಗೆ ಶತ್ರು ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ. ಅದಕ್ಕೆ ಜಾತಲ್ಲಿ 6ನೇ ಮನೆ ಶತ್ರು ಸ್ಥಾನ ಅಂತ ಹೇಳ್ತೀವಿ. ಹಿಂದೆ ಒಂದು ಸರಿ ಹೇಳಿದೆ, ಋಣ, ರೋಗ, ಶತ್ರು ಕಾಟ ಅಂದರೆ 6ನೇ ಮನೆ ಅಂತ. ತುಂಬ ಜನ ಮೆಸೇಜ್ಗಳು ಮಾಡಿ ನಮಗೆ ಶತ್ರುಗಳಿಂದ ಬಿಡುಗಡೆ ಮಾಡಿಸ್ಕೊಡಿ, ಶತ್ರು ಕಾಟಗಳು, ಮಾಟ ಮಾಡಿಸ್ತಾರೆ, ಮಂತ್ರ ಮಾಡಿಸ್ತಾರೆ, ಕಿರುಕುಳ ಕೊಡ್ತಾರೆ, ನಿಂಬೆಹಣ್ಣು ತಂದು ಹಾಕ್ತಾರೆ, ಮೊಟ್ಟೆ ತಂದು ಹಾಕ್ತಾರೆ, ಮೊಳೆ ತಂದು ಅರ್ಶಿನ ಕುಂಕುಮ ಹಾಕ್ತಾರೆ, ಎಲ್ಲರೂ ಬಿಡಲ್ಲ ನನಗೆ. ಅಲ್ಲಿ ಉದ್ಯೋಗದಲ್ಲಿ ತೊಂದರೆ ಕೊಡ್ತಾರೆ, ವ್ಯಾಪಾರದಲ್ಲಿ ತೊಂದರೆ ಕೊಡ್ತಾರೆ, ಒಂದು ಹೆಣ್ಣು ಸಿಗಿಲ್ಲ, ಒಂದು ಗಂಡು ಸಿಗಿಲ್ಲ, ಬರೀ ಏನೂ ಬೇಡ, ಯಾರೋ ಗಂಡವ್ರ ಮನೆಗೆ ಬರ್ತಾವ್ರೆ ಅಂದರೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಬಿಡ್ತಾರೆ, ಆ ಹುಡುಗಿ ಸಿರಿಲ್ಲ, ಆ ಮನೆಗೆ ಹೋಗ್ತಾಯಿದ್ರೆ ನೀವು ಹೆಣ್ಣು ನೋಡೋಕ್ಕೆ ಅಂತ. ಅಲ್ಲ ಅವ್ನು ಹಂಗೆ ಗಂಡು ಹಂಗೆ ಪರಾರಿ. ನಾವು ಎಲ್ಲ ರೀತಿ ಜನಗಳು ನೋಡ್ತೀವಿ, ಸಾವಿರಾರು ಜನ, ಸಾವಿರಾರು ರೀತಿ ಕ್ಯಾರೆಕ್ಟರ್ಗಳು ನೋಡ್ತಾ ಇರ್ತೀವಿ ದಿವಸ, ದಿನನಿತ್ಯ. ಒಂದೊಂದು ಅನುಭವಗಳು ಕೂಡ ಒಂದೊಂದು ಪಾಠಗಳು ನಮಗೆ. ಅಂದರೆ ಜಗತ್ತಿನಲ್ಲಿ ಅನುಭವ ಕಲಿಸ್ತಕ್ಕಂಥ ಪಾಠ ಯಾವುದು ಕಲಿಸ ಸಾಧ್ಯ ಅಂತ, ಯಾವ ವಿಶ್ವವಿದ್ಯಾಲಯ ಕಲಿಸಲ್ವಂತೆ, ಎಲ್ಲೂ ಯಾವ ವಿಶ್ವವಿದ್ಯಾಲಯದಲ್ಲಿ ಇಲ್ಲ ಈ ಪಾಠಗಳು. ಅಂಥ ಪಾಠಗಳು ನಾವು ಕಲಿತಾ ಇರ್ತೀವಿ. ಅಂದರೆ ಇವೆಲ್ಲ ಪಾಠಗಳಾಗಿ ತಗೊಂಡಾಗ, ಸಂಶೋಧನಾತ್ಮಕವಾಗಿ ನೋಡಿದಾಗ ಇವೆಲ್ಲ ಆಗಲಿಕ್ಕೆ ಸಾಧ್ಯವ, ಇವೆಲ್ಲ ಆಗಲಿಕ್ಕೆ ಕಾರಣ ಏನು ಅಂತ ತಗೊಂಡಾಗ, ನೀವು ಎಲ್ಲೇ ಇರಿ, ಕುಟುಂಬ ಆಗಿರಲಿ, ಅಕ್ಕಪಕ್ಕ ಆಗಿರಲಿ, ಉದ್ಯೋಗ ಆಗಿರಲಿ, ವ್ಯವಹಾರ ಆಗಿರಲಿ, ವ್ಯಾಪಾರ ಆಗಿರಲಿ, ಬಂಧು ಆಗಿರಲಿ, ಬಳಗ ಆಗಿರಲಿ, ಸ್ನೇಹಿತರಾಗಿರಲಿ, ಎಲ್ಲೇ ಆಗಿರಲಿ, ನೀವು ಎಲ್ಲೇ ಹೋಗಿ, ಯಾವುದೇ ಊರಿಗೆ ಹೋಗಿ, ಅಪರಿಚಿತವಾಗಿರ್ತಕ್ಕಂಥ ಊರು, ಅಪರಿಚಿತವಾಗಿರ್ತಕ್ಕಂಥ ಜನ, ಅಪರಿಚಿತವಾಗಿರ್ತಕ್ಕಂಥ ವ್ಯವಹಾರ, ಎಲ್ಲೇ ಹೋಗಿ ನಿಮಗೆ ಶತ್ರುಗಳು ಉಟ್ಕೊಳ್ತಾ ಇದ್ದಾರೆ ಅಂದರೆ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಒಳಗಡೆ ಶತ್ರು ಅವ್ರ ಮುಖಾಂತರ ನಿಮಗೆ ಶತ್ರುವಾಗಿ ಕಾಡ್ತಿದ್ದಾನೆ ಅಂತ ಅರ್ಥ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಇವತ್ತು ಭಾಳ ಜನ ಹೇಳ್ತಾರೆ, ಅವ್ರು ತೊಂದರೆ ಕೊಡ್ತಾರೆ, ಇವ್ರು ತೊಂದರೆ ಕೊಡ್ತಾರೆ, ಆಗ ತೊಂದರೆ, ಈ ತೊಂದರೆ ಕೊಡ್ತಾರೆ ಅಂತ. ಈಗ 100 ಜನ ಕೆಲಸ ಮಾಡ್ತಿದ್ರು, ಎಲ್ರಿಗೂ ತೊಂದರೆ ಕೊಡ್ತಾರಾ ಹೇಳಿ ನೋಡೋಣ. ಮನೆಯಲ್ಲಿ 100 ಜನ ಇರ್ತಾರೆ, 5 ಜನ ಇರಲಿ, 2 ಇರಲಿ, ಎಲ್ರಿಗೂ ತೊಂದರೆ ಕೊಡ್ತಿರ್ತಾರ? ನಿಮಗೆ ಯಾಕೆ ತೊಂದರೆ ಕೊಡ್ತಾರೆ? ನಿಮ್ಮನ್ನು ನೋಡಿದ್ರೆ ಯಾಕೆ ಗುರಾಯಿಸ್ತಾರೆ? ನಿಮ್ಮನ್ನು ನೋಡಿದ್ರೆ ಯಾಕೆ ಕೋಪ ಮಾಡ್ಕೊಳ್ತಾರೆ? ನಿಮ್ಮನ್ನು ಯಾಕೆ ಪ್ರೀತಿಸ್ತಾ ಇಲ್ಲ? ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮನ್ನು ನೋಡಿದ್ರೆ ಮಾತ್ರ ಹೆಂಗೆ ಕೆಂಗಣ್ಣು ಬಿಡ್ತಾರೆ? ನಿಮ್ಮೊಳಗಿರ್ತಕ್ಕಂತಹ ಆ ನೆಗೆಟಿವ್ ವೈಬ್ರೇಷನ್, ನಿಮ್ಮ ಒಳಗಿರ್ತಕ್ಕಂತಹ ಆ ಶತ್ರುತ್ವ ನನ್ನ ಮುಖಾಂತರ ನಿಮಗೆ ಆಪೋಸಿಟಾಗಿ ಕೆಲಸ ಮಾಡೋ ಥರ ಮಾಡ್ತದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ನಮ್ಮ ಸುತ್ತ 2 ದೇಹ ಇದೆ. ನಮ್ಮ ಸುತ್ತ 2 ದೇಹ ಇದೆ, ಒಂದು ದೇಹ ಅಲ್ಲ. ಈ ಜೊತೆ ಇನ್ನೊಂದು ದೇಹ ಇದೆ. ಒಂದು ದೇಹ ಮಾತ್ರ ಕಾಣುತ್ತೆ, ಇನ್ನೊಂದು ದೇಹ ಕಾಣಲ್ಲ. ಅದನ್ನು ನಾವು ಆರ ಅಂತ ಕರಿತೀವಿ. ನಾವು ಒಂದು ಸ್ಥೂಲ ದೇಹ, ಇನ್ನೊಂದು ಸೂಕ್ಷ್ಮ ದೇಹ ಅಂತ. ಸ್ಥೂಲ ದೇಹ ಕಾಣಿಸುತ್ತೆ, ಸೂಕ್ಷ್ಮ ದೇಹ ಕಾಣೋದಿಲ್ಲ. ಆ ಸೂಕ್ಷ್ಮ ದೇಹದಲ್ಲಿ ನಿಮ್ಮ ಒಳಗಿರ್ತಕ್ಕಂಥ 6ನೇ ಮನೆಯ ಅಶುಭಕಾರಕ ಗ್ರಹ ಶತ್ರುವಾಗಿ ಇನ್ನೊಬ್ಬರ ಮುಖಾಂತರ ನಿಮಗೆ ತಿರುಗುಬಾಣವ ಕೆಲಸ ಮಾಡ್ತಿರ್ತದೆ. ಇದು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಗೊತ್ತಾ? ಒಂದು ಪೂರ್ವ ಜನ್ಮದಲ್ಲಿ ನೀವು ಯಾರಿಗಾದರೂ ಈ ಥರ ಕಾಡಿಸಿ ಬೇಜಾರು ಮಾಡಿ ಅವ್ರ ಜೀವನವನ್ನೇ ಹಾಳು ಮಾಡಿದರೆ, ಅವರ ಜೀವನವನ್ನೇ ನಷ್ಟ ಮಾಡಿದರೆ, ಅವರ ವಂಶವನ್ನೇ ನಾಶ ಮಾಡಿದರೆ, ಅವ್ರನ್ನ ಎಡೆಬಿಡದೆ ಕಾಡಿ ಶಾಪಗ್ರಸ್ತರಾಗಿದ್ದರೆ, ಅಥವಾ ಅವ್ರನ್ನ ರಕ್ತ ಕಣ್ಣೀರಲ್ಲಿ ಕೈ ತೊಳಿಸಿದರೆ, ಈ ಜನ್ಮದಲ್ಲಿ ನೀವು ಧರ್ಮಾತ್ರ ಆಗಿರ್ಬೋದು, ಪುಣ್ಯಾತ್ಮ ಆಗಿರ್ಬೋದು, ನೀವು ಯಾರ ತಂಟೆ ಓದಿರ್ತಕ್ಕಂಥ ಜನ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಜನ್ಮದ ಪಾಪಕರ್ಮ, ಆ ಶತ್ರುತ್ವ ನಿಮ್ಗೆ ಈ ಜನ್ಮವನ್ನು ಕೂತ್ಕೊಳ್ತದೆ. ಅದಕ್ಕೆ ಭಾಳ ಜನ ಹೇಳ್ತಾರೆ, ನಾನು ಯಾರ ತಂಟೆಗೂ ಹೋಗಲ್ಲ, ಯಾರ ವಿಚಾರಕ್ಕೂ ಹೋಗಲ್ಲ, ಏನು ವಿಷಯಕ್ಕೂ ಹೋಗಲ್ಲ, ಇವು ಯಾಕೆ ಹಿಂಗೆ ಕಾಡ್ತವೆ ನನ್ನ ಬಂದು ಅಂತ. ನಮಗೆ ಹುಟ್ಟಿದ ಮಕ್ಕಳೇ ನಮಗೆ ಶತ್ರುವಾಗಿ ಕಾಡ್ತಾರೆ ಅಂದಾಗ, ಉದ್ಯೋಗದಲ್ಲಿ ಸಿಗೋದು ದೊಡ್ಡ ಕಷ್ಟನಾ, ವ್ಯಾಪಾರದಲ್ಲಿ ಸಿಗೋದು ದೊಡ್ಡ ಕಷ್ಟನಾ, ಅಥವಾ ರಸ್ತೆಲಿ ಹೋಗೋದು ಕಷ್ಟನಾ, ಅದು ಅಪರಿಚಿತ ಊರಿನ ಸಿಗೋದು ಕಷ್ಟನಾ? ಎಲ್ಲಿ ಬೇಕಾದ್ರೂ ಉಟ್ಕೋಬೋದು, ಯಾಕೆ ಬೇಕು ಉಟ್ಕೋಬೋದು.
ರಸ್ತೆಯಲ್ಲಿ ಸುಮ್ಮನೆ ಯಾರೋ ಅಪರಿಚಿತ ಡಿಕ್ಕಿ ಹೊಡೆದ ಟಚ್ ಆಯಿತು ಅಂತೇಳಿ ಶತ್ರುವಾಗಿ ಪೊಲೀಸ್ ಸ್ಟೇಷನ್ ಅಂತೆ ಕೋರ್ಟ್ ಅಂತ ಅಲ್ಸರು ಎಷ್ಟು ದೃಷ್ಟಾಂತ ನಮ್ಮಲ್ಲಿ ಹೇಳಿ ನೋಡೋಣ. ನೀವೇನೂ ತಪ್ಪು ಮಾಡದೆ ಮಾಡಿದರೆ ಅದು ಜನ್ಮದ ಶತ್ರು ಕಾಟ ಈ ಜನ್ಮ ಅನುಭವಿಸ್ತಾ ಇರ್ತೀರ. ಅದಕ್ಕೆ ನಿಮಗೆಲ್ಲ ಹೇಳ್ತೀನಿ, ಈ ಪೂರ್ವ ಜನ್ಮದ ಪುಣ್ಯ, ಪೂರ್ವ ಜನ್ಮದ ಕರ್ಮ, ಪೂರ್ವ ಜನ್ಮದ ಪಾಪ ತೊಳಿಬೇಕು. ತೊಳೆದಿಲ್ಲ ಅಂತಂದರೆ ಈ ಜನ್ಮದಲ್ಲಿ ನಾವು ತುಂಬ ಬಾಧೆಯನ್ನು ಅನುಭವಿಸ್ತೀವಿ ಅಂತೇಳಿ. ಎರಡನೇದು ಕುಟುಂಬ ದ್ವೇಷ ಅಂತ ಕರಿತೀವಿ ನಾವು. ಕುಟುಂಬ ದ್ವೇಷ ಅಂತಂದರೆ ನಿಮ್ಮಪ್ಪ ಅವರಪ್ಪ ಅಥವಾ ನಿಮ್ಮ ತಾತ, ನಿಮ್ಮ ಮುತ್ತಾತ, ಅವು ತಾತ, ಇವರೆಲ್ಲ ಅಣ್ಣ ತಮ್ಮಂದಿರುಗಳು ಆಸ್ತಿಕ ಕಲಹ, ಮಾತುಗಳ ಕಲಹ, ಭಿನ್ನಾಭಿಪ್ರಾಯಗಳಿಗೋಸ್ಕರ ಕಲಹ, ಹಠ, ದುರಾಂಕಾರ. ಯಾವ ಥರ ಹಠ ಅಂತಂದರೆ ಬಗ್ಗೋದಿಲ್ಲ, ಸೋಲೋದಿಲ್ಲ ಅಂತಕ್ಕಂಥ ಒಂದು ಹಠ. ಅವು ನಾಶ ಆಗಲೇಬೇಕು, ಏನು ಬೇಕಾದ್ರೂ ಆಗಲಿ. ಇವತ್ತು ತುಂಬ ಜನ ಇದ್ದಾರೆ, ನನ್ನ ಆಸ್ತಿ ಪಾಸ್ತಿ ಎಲ್ಲವೂ ಸಲ ಅವ್ನು ಮಾತ್ರ ನಾಶ ಆಗಬೇಕು ಅನ್ನೋ ಲೆವೆಲ್ ನಿಂತಿರ್ತಾರೆ. ವಯಸ್ಸಾಗೋಗಿರ್ತದೆ, ಮಾಡಿ 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 ಏನೇನೋ ಮಾಡಿರ್ತಾರೆ. ನನ್ನ ಆಸ್ತಿ ಅಂತಸ್ತು ಮಠ ಮನೆ ಎಲ್ಲವದು ಚಿಂತೆ ಇಲ್ಲ, ಅವ್ನು ನಾಶ ಆಗಬೇಕು ಅಂತೇಳಿ ಕಾಯ್ತಿರ್ತಾರೆ. ಇವೆಲ್ಲ ಎಲ್ಲಿಂದ ಆಗುತ್ತೆ ಅಂದ್ಕೊಂಡಿದ್ದೀರಾ? ನಮ್ಮ ಪೂರ್ವಜರು ಮಾಡಿರ್ತಕ್ಕಂತಹ ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯ, ಕುಟುಂಬ ಕಲಹಗಳು, ಭಿನ್ನಾಭಿಪ್ರಾಯಗಳು, ಜಗಳ, ಕದನ, ಒಡೆದಾಟ, ಬಡಿದಾಟ, ಶಾಪಗಳು, ಇವೆಲ್ಲ ಈ ಜನ್ರೇಷನಲ್ಲಿ ನಿಮಗೆ ಹುಡ್ತಕ್ಕಂಥ ಮಕ್ಕಳುಗಳ ಜೊತೆ ಅದು ಆಸೋಕೆ ಬಂದಿದೆ. ಅದು ಒಂದು ಕಾಲಮಾನಕ್ಕೆ ಶತ್ರುಗಳಾಗಿ ಕಾಲ ಮಾಡ್ತದೆ. ಇದಕ್ಕೆ ಕುಟುಂಬ ದ್ವೇಷ ಅಂತ ಕರಿತೀವಿ ನಾವು. ನೋಡಿ, ಒಂದು ಪೂರ್ವ ಜನ್ಮದ ದೋಷ, ಇನ್ನೊಂದು ಕುಟುಂಬದ ದೋಷ. ಅಂದರೆ ಈ ಗ್ರಹಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾವುವು ಅಂತ ತಗೊಂಡಾಗ ಭಾಳ ವಿಶೇಷ ನೆನ್ಕೊಳ್ಬೇಕು. ಒಬ್ಬರು ಶನಿ, ಇನ್ನೊಬ್ಬರು ಕುಜ. ಒಬ್ಬರು ಶನಿ, ಇನ್ನೊಬ್ಬರು ಕುಜ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಈ ಶನಿ ಕುಜ ಅಂತಕ್ಕಂಥದ್ದು ನಿಮಗೆ ಶತ್ರುತ್ವನ ಉಂಟು ಮಾಡ್ತದೆ ಅಂತಂದರೆ ನಿಮಗೆ ಯಾವ ರೂಪದಲ್ಲಿ ಬೇಕಾದರೂ ಯಾರು ಬೇಕಾದ್ರೂ ನಿಮ್ಮ ಜೀವನದಲ್ಲಿ ಬರ್ಬೋದು. ಅದಕ್ಕೆ ಭಾಳ ಜನ ಹೇಳಿದ್ದು, ಅವನಿಗೆ ಅವನೇ ಶತ್ರು, ಅವಳಿಗೆ ಅವಳೇ ಶತ್ರು. ಈ ಥರ ಎಲ್ಲ ಭಾಳ ಜನ ಸಮಾಜದಲ್ಲಿ ಮಾತಾಡ್ಕೊತೀವಿ. ಕಾರಣ ಏನಂದ್ರೆ ಇದಕ್ಕೋಸ್ಕರನೇ. ಆದರೆ ನೋಡೋಂಥ ದೃಷ್ಟಿಕೋನ ಏನಂದರೆ ಅವ್ರು ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಅವ್ರು ಸರಿ ಅಂತ ಹೇಳ್ತಕ್ಕಂಥ ಹೊರ್ತು ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತಿಗೆ ಯಾರೂ ಮಾಡ್ಕೊಳ್ಳೋದೇ ಇಲ್ಲ. ಇದರ ಇನ್ನೂ ತೀವ್ರತೆ ಭಾಳಷ್ಟಿದೆ. ಶತ್ರುಗಳು ನಮ್ಮಿಂದನೇ ಹುಟ್ಟುತ್ತಾರೆ. ಆ ಶತ್ರುಗಳನ್ನ ಅಡಗಿಸುವಂತಹ ಒಂದು ಜಾಣತನ ನಮ್ಮಲ್ಲೇ ಇರಬೇಕು. ಅದಕ್ಕೆ ಜಾತಕ ಬರೆಸ್ಕೊಂಡು ಶತ್ರುಗಳು ಹುಡುಕಿ, ನಿಮ್ಮೊಳಗಡೆ ಶತ್ರು ಹುಡುಕಿ ಅಂತ ನಾವು ಆಗಾಗ ಹೇಳ್ತಾ ಇರ್ತೀವಿ. ಇದು ಒಂದಾಯಿತು ಅಂದರೆ ನಮ್ಮ ಶತ್ರುಗಳನ್ನು ನಿಗ್ರಹ ಮಾಡ್ಕೊಂಡಾದ್ಮೇಲೆ ಹೊರ ಶತ್ರುಗಳನ್ನು ಕೂಡ ನಾವು ನಿಗ್ರಹ ಮಾಡಬೇಕಾಗ್ತದೆ. ಭಾಳಷ್ಟು ಶತ್ರುಗಳು ಹಲವಾರು ರೀತಿ ಕಾಟ ಕೊಡ್ತಾರೆ. ಕೆಲವರು ವಾಮಾಚಾರ ಮಾಡಿ ಪದೇ ಪದೇ ವಾಮಾಚಾರ ಮಾಡಿ ಕಾಟವನ್ನು ಕೊಟ್ಟರೆ, ಕೆಲವರು ಏನನ್ನೂ ಮಾಡದೆ ಜೊತೆಯಲ್ಲಿ ನಿಂದನೆ, ಅಪಮಾನ, ಬೈಗುಳ, ಜಗಳಗಳು, ಕದನಗಳು, ಒಬ್ರಿಗೊಬ್ರಿಗೆ ಎತ್ತು ಕಟ್ಟುವಂಥದ್ದು. ಯಾರು ಏನೇ ಮಾಡ್ಕೊಳ್ಳಿ, ಅವರು ಶತ್ರುತ್ವ ಬಯಸ್ತಾರೆ ಅಂತಂದರೆ ನೀವು ಶತ್ರುತ್ವ ಬಯಸೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಶತ್ರುತ್ವದಿಂದ ಅವರೇ ನಾಶವಾಗಿ ಹೋಗ್ತಾರೆ. ಅವ್ರು ನಾಶ ಮಾಡೋದು ಪ್ರಯತ್ನ ನೀವು ಯಾವುದೇ ಮೂಲಕ ಮಾಡೋಕ್ಕೆ ಹೋಗಬೇಡಿ. ಇವತ್ತೊಬ್ಬ ಶತ್ರು ಇದ್ದಾನೆ ಅಂತಂದರೆ ಫಸ್ಟ್ ನಿಮ್ಮೊಳಗಡೆ ಶತ್ರುನ ಫಸ್ಟು ನಾಶ ಮಾಡಿ. ಆಗ ಆ ವೈಬ್ರೇಷನ್ಸ್ ನಾಗಳಿದೆಲ್ಲ ಸೂಕ್ಷ್ಮ ದೇಹದಲ್ಲಿರ್ತಕ್ಕಂತಹ ಆ ಶತ್ರುತ್ವ ವೈಬ್ರೇಷನ್ ನಿಮ್ಮ ಹೊರಗಡೆ ಇರತಕ್ಕಂಥ ಶತ್ರುಗಳನ್ನ ಉತ್ಪತ್ತಿ ಮಾಡ್ತದೆ ಅಂತೇಳಿ. ಅದು ಮನೆ ಒಳಗಡೆ ಆಗಿರ್ಬೋದು, ಮನೆ ಹೊರಗಡೆ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು. ಹೆಂಡತಿಗೆ ಗಂಡನೇ ಶತ್ರು, ಗಂಡನಿಗೆ ಹೆಂಡತಿನೇ ಶತ್ರು. ಹೊರಗಡೆಯಿಂದ ಬಂದಿರತಕ್ಕಂಥ ಸಂಬಂಧಗಳು, ಬಂಧುಗಳು, ಬಳಗ, ಸ್ನೇಹಿತರು, ಕಳಸ ಕಂಠಸ್ನ ಸ್ನೇಹಿತರು, ಏನು ಕುಡಿಯೋದು ಅಲ್ಲೇ, ತಿನ್ನೋದು ಅಲ್ಲೇ, ಮಜಾ ಮಾಡೋದು ಅಲ್ಲೇ. ಅವನೇ ಉಲ್ಟಾ ಹೊಡೆದ್ಬಿಟ್ಟಿರ್ತಾನೆ, ಅವನೇ ಶತ್ರು, ಅವನೇ ಬೀದಿ ತಂದುಬಿಟ್ಟಿರ್ತಾನೆ. ನಿಮ್ಮನ್ನು ಕೋರ್ಟ್ ಅಂತೆ, ಕೇಸ್ ಅಂತೆ, ಅದಂತೆ ಇದಂತೆ ತಂದು ಬೀದಿ ನಿಲ್ಲಿಸ್ಬಿಡ್ತಾನೆ. ಅಂದರೆ ಚೆನ್ನಾಗಿದ್ದಾಗ ಚೆನ್ನಾಗಿರ್ತೀವಿ, ಇದಕ್ಕಿದ್ದಂಗೆ ಶತ್ರುಗಳಿಗೆ ಪರಿವರ್ತನೆ ಆಗೋದು ಹೇಗೆ ಅಂತಕ್ಕಂಥದ್ದು ಹಲವಾರು ಜನಗಳ ಪ್ರಶ್ನೆ ಆಗಿದೆ ಇವತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಜನ್ಮದೋಷ ಅಂತಕ್ಕಂಥದ್ದು ಶತ್ರುತ್ವ ಉಂಟು ಮಾಡ್ತದೆ, ಭೂಮಿ ದೋಷ ಅಂತಕ್ಕಂಥದ್ದು ಶತ್ರುತ್ವ ಉಂಟು ಮಾಡ್ತದೆ, ಕಾಲದೋಷ ಅಂತಕ್ಕಂಥದ್ದು ಕೂಡ ಶತ್ರುಗಳನ್ನ ಹುಟ್ಟಾಕ್ತದೆ. ಅದಕ್ಕೆ ಫಸ್ಟ್ ನಮ್ಮೊಳಗಿರತಕ್ಕಂಥ ಶತ್ರುತ್ವ ನಿಗ್ರಹ ಮಾಡಬೇಕು. ಒಂದು ಪೂರ್ವಜನ್ಮದ ಶಾಪ, ಇನ್ನೊಂದು ಕುಟುಂಬ ದೋಷ, ಈ ಕುಟುಂಬ ದ್ವೇಷ. ಇದು ಪರಿವರ್ತನೆ ರೂಪವಾಗ್ತಕ್ಕಂಥದ್ದು ಶನಿ ಮತ್ತು ಕುಜ. ಅದಕ್ಕೆ ನಾವು ನಮ್ಮಲ್ಲಿರ್ತಕ್ಕಂತಹ ಆ ನೆಗೆಟಿವಿಟಿಯನ್ನು ಓಡಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು? ತಗೊಳ್ಳಿ, ಒಂದು ಮೊಟ್ಟೆ. ಏನು ಮೊಟ್ಟೆ? ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಎಲ್ಲ ನೋಡಿದ್ದೀರಲ್ವಾ? ಇದಕ್ಕೆ ನಾವು ಆ ಜಾತಿ ಈ ಜಾತಿ ನಾವು ಕೋಳಿ ಮೊಟ್ಟೆ ಮುಟ್ಟಲ್ಲ ಅಂತ ಹೇಳ್ಬೇಡಿ. ಯಾರು ಬೇಕಾದ್ರೂ ಮುಟ್ಬೋದು, ಏನು ಅಪವಿತ್ರ ಆಗ್ಬಿಡೋದಿಲ್ಲ. ಅರ್ಥ ಆಯ್ತಾ? ಈ ಕೋಳಿ ಮೊಟ್ಟೆಯನ್ನು ತೊಗೋಬೇಕು. ಫಸ್ಟು ಕೋಳಿ ಮೊಟ್ಟೆ ತೊಗೊಂಡು ಫಸ್ಟು ಒಂದು ಒಳ್ಳೆ ಮಾರ್ಕರ್ ಪೆನ್ ತಗೊಳ್ಳಿ. ಮಾರ್ಕರ್ ಪೆನ್ ತೊಗೊಂಡು ಇಲ್ಲೇನು ಮಾಡಬೇಕು? ಸರ್ವಶತ್ರು ಉಚ್ಚಾಟನಾಯ. ಏನು ಮಾಡಬೇಕು? ಸರ್ವಶತ್ರು ಉಚ್ಚಾಟನಾಯ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ವಶತ್ರು ಉಚ್ಚಾಟನಾಯ. ಯಾರಿಗೆ ಶತ್ರು? ನಮಗೆ. ಇಲ್ಲಿ ಹೆಸರು, ನಿಮ್ಮ ಹೆಸರು ಬರೀರಿ. ಇಲ್ಲಿ ಹೆಸರು ಬರೀರಿ. ನಿಮ್ಮ ಹೆಸರು ಯಾವುದನ್ನೇ ಇರಲಿ, ನಿಮ್ಮ ಹೆಸರು ಫಸ್ಟ್ ಇಲ್ಲಿ ಬರೀರಿ. ಅದ್ರ ಕೆಳಗಡೆ ಸರ್ವಶತ್ರು ಉಚ್ಚಾಟನೆ. ಸರ್ವಶತ್ರು ಉಚ್ಚಾಟನೆ ಫಸ್ಟ್ ಬರೀಬೇಕು. ಯಾಕಂದರೆ ಇದು
ದುರ್ದೇವತೆಗಳಿಗೆ ಬಲಿ ಕೊಡ್ತಕ್ಕಂಥ ಒಂದು ಅಸ್ತ್ರ ಇದು. ಮೊಟ್ಟೆ ಅಂದರೆ ಇವತ್ತು ವಾಮಾಚಾರದಲ್ಲಿ ಬಳಕೆ ಮಾಡ್ಕೊಳ್ತಾರೆ, ಒಳ್ಳೆ ಕಾರ್ಯದಲ್ಲೂ ಮಾಡ್ತಾರೆ, ದೃಷ್ಟಿ ತೆಗೆಯೋದಕ್ಕೂ ಮಾಡ್ತಾರೆ, ಶತ್ರು ನಾಶ ಮಾಡೋದಕ್ಕೂ ಇವತ್ತು ಮಾಡ್ಕೊಳ್ತಾರೆ. ಅದರಿಂದ ಫಸ್ಟು ಸರ್ವಶತ್ರು ಉಚ್ಚಾಟನೆ, ಅದು ಯಾರೇ ಇರಲಿ ಆಯಿತಾ, ಮೇಲ್ಗಡೆ ನಿಮ್ಮ ಹೆಸರು, ಇದ್ರ ಕೆಳಗಡೆ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಆ ಶತ್ರುಗಳ ಹೆಸರನ್ನ ಇಲ್ಲಿ ಕೆಳಗಡೆ ಮಾರ್ಕರ್ ಪೆನ್ ಬರೀರಿ ಆಯಿತಾ. ನಿಮ್ಮ ಹೆಸರು ಸರ್ವಶತ್ರು ಉಚ್ಚಾಟನಾಯ ಮತ್ತು ಶತ್ರುಗಳ ಹೆಸರು ಆಯಿತಾ. ಇದು ಮಾಡಿಬಿಟ್ಟು ಇಟ್ಕೊಂಡು ಕೈಲಿ ಇಟ್ಕೊಂಡು ದಕ್ಷಿಣ ಮುಖವಾಗಿ ಕೂತ್ಕೋಬೇಕು. ನೋಡಿ, ಅಪರ ಕರ್ಮಗಳು ಮಾಡಬೇಕು ಅಂದಾಗ, ಶತ್ರು ಧ್ವಂಸ ಮಾಡಬೇಕು ಅಂದಾಗ ನಾವು ಯಾವಾಗಲೂ ಕೂಡ ದಕ್ಷಿಣ ಮುಖವಾಗಿ ಪ್ರಯೋಗ ಮಾಡಬೇಕಂತೆ ಆಯಿತಾ. ನಮಗೆ ಯಾವ ಶತ್ರುಗಳು ನಾವು ನಾಶ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ದ್ವೇಷದ ಶತ್ರುವನ್ನು ನಾಶ ಮಾಡಬೇಕು, ಹೊಟ್ಟೆ ಉರಿಯ ಶತ್ರು ನಾಶ ಮಾಡಬೇಕು. ಅರ್ಥ ಆಯ್ತಲ್ವಾ? ಆ ಭಿನ್ನಾಭಿಪ್ರಾಯ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಯಾರೋ ಏನೋ ಹೇಳ್ಕೊಟ್ಟು ಎತ್ಕಟ್ಟಿ ಮಾಡತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ನಾಶ ಮಾಡಬೇಕು. ಅದನ್ನು ನಾಶ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡಿ ಇದನ್ನೇನು ಮಾಡಬೇಕು, 11 ಸರಿ ಸರ್ವಶತ್ರು ಉಚ್ಚಾಟನಾಯ ಅಂಥೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ನಿಮ್ಮಲ್ಲಿರ್ತಕ್ಕಂತಹ ಆ ಎಲ್ಲ ದುರಿತಗಳು ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ತೊಗೊಂಡು 3 ದಾರಿ ಕುಡಿದಾರಿಗೆ ಹೋಗಿ 3 ದಾರಿ ತೊಗೊಂಡು ಮತ್ತೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಮನೆಯಿಂದ ಮಾಡ್ಕೊಂಬಂದು ನಿಂತ್ಕೊಳ್ಳಿ. ಯಾಕಂದ್ರೆ 3 ದಾರಿ ಕೂತ್ಕೊಂಡು ಸರ್ವಶತ್ರು ಉಚ್ಚಾಟನ ಅಂದರೆ ಅಕ್ಕಪಕ್ಕೆಲ್ಲ ನೋಡ್ತಾ ಇರ್ತಾರೆ, ಅದೊಂದು ಮಿರುಸು ಆಗ್ಬಿಡುತ್ತೆ. ಬೇಡ, ಮನೇಲೆ ಮಾಡ್ಕೊಂಬರ್ರಿ. ಮನೇಲಿ ಮಾಡ್ಕೊಂಬಂದು ಅಲ್ಲಿ ನಿಂತ್ಕೊಳ್ಳಿ, 3 ದಾರಿ ನಿಂತ್ಕೊಳ್ಳಿ. 3 ದಾರಿ ನಿಂತ್ಕೊಂಡು ಈ ಮೊಟ್ಟೆನ ತೆಗೆದು ಹಿಂದಕ್ಕೆ ಹಂಗೆ ಎಸ್ದುಬಿಟ್ಟು ನೋಡದೆ ಬರ್ತಾ ಇರಿ ಮನೆ ಹೊರಗಡೆ. ಅರ್ಥ ಆಯ್ತಾ? ಮೊಟ್ಟೆನ ತಲೆಯಿಂದ ಹಿಂದ್ಗಡೆ ಹಿಂಗೆ ಹಿಂಗೆ ಎಸ್ದುಬಿಟ್ಟು ನೋಡದೆ ಸೀದಾ ಮನೆಗೆ ಬಂದು ಮೊದಲೇ ಬಕೆಟಲ್ಲಿ ಹೊರಗಡೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೀರಿಟ್ಟಿರಿ ಆಯಿತಾ. ನೀರಿಟ್ಬಿಟ್ಟು ಈ ಮೊಟ್ಟೆ ಬರ್ತಿರಲ್ವ, ಬಂದಾದಮೇಲೆ ಕೈ ಕಾಲು ಮುಖಾಲು ತೊಳ್ಕೊಂಡು ಒಳಗಡೆ ಹೋಗಿ ಸ್ನಾನ ಮಾಡಿ, ಉಪ್ಪು ನೀರು ಹಾಕ್ಬಿಟ್ಟು ಸ್ನಾನ ಮಾಡಿ. ಎಂಥದ್ದೇ ಶತ್ರುಗಳಾಗಿದ್ದರೂ ಕೂಡ ನಿಮ್ಮ ತಂಟೆಗೆ ಅವ್ರು ಬರಲ್ಲ. ನಾವು ಯಾರನ್ನೂ ಸಾಯಿಸುವಂತಹ, ಯಾರನ್ನೂ ತೊಂದರೆಗೆ ಮಾಡ್ತಕ್ಕಂಥ ದೇವ್ರು ನಿಮ್ಗೆ ಯಾರೂ ಕೊಟ್ಟಿಲ್ಲ. ಅವ್ರು ಮಾಡ್ತಿದ್ರೆ ಅಂದರೆ ಆ ಕರ್ಮಗಳನ್ನ ಅವ್ರು ಅನುಭವಿಸೇ ತೀರ್ತಾರೆ. ಮಾಟ ಮಾಡಿದವನು ಇವತ್ತು ಯಾರೂ ಉದ್ಧಾರ ಆಗಿಲ್ಲ, ಉದ್ಧಾರ ಆಗೋದಿಲ್ಲ, ಇತಿಹಾಸದಲ್ಲೇ ಇಲ್ಲ. ದ್ವೇಷಕಾರದನು ಯಾರೂ ದ್ವೇಷಿ ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ನೀವು ಪ್ರಾಮಾಣಿಕವಾಗಿ ಧರ್ಮವಾಗಿ ಈ ಕಾಲದಲ್ಲಿ ಹೇಗಿರ್ಬೇಕು ಆಗಿದ್ದುಬಿಡಿ ಆಯಿತಾ. ಪೂರ್ವ ಜನ್ಮದ ಕರ್ಮಗಳನ್ನು ಅನುಭವಿಸಿ ತಿರಬೇಕಾಗ್ತದೆ. ಆದರೆ ಮುಂಚಿತವಾಗಿ ಅದನ್ನು ಬಗೆಹರಿಸ್ಕೊಂಡ್ಬಿಟ್ರೆ ಜನ್ಮದೋಷ ಅಂತೇಳಿ ಈ ಥರ ಯಾರೂ ಉಟ್ಕೊಳ್ಳೋಕೆ ಸಾಧ್ಯ ಏನಿಲ್ಲ. ಆದರೆ ಪದೇ ಮಾಡ್ತಿದ್ದೀರಿ ಅಂತಂದರೆ ನೀವು ಅದನ್ನು ನೋಡ್ಕೊಂಡಿಲ್ಲ ಅಂತ ಅರ್ಥ. ಅದರಿಂದ ಈ ಕುಜದೋಷ, ಶನಿದೋಷ ಶತ್ರು ಭಾಗದಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ನಿಮಗೆ ನಿರಂತರವಾಗಿರ್ತಕ್ಕಂಥ ಶತ್ರು ಕಾಟ, ಮಾನಸಿಕ ವೇದನೆ ಇರ್ತದೆ. ಅದರಿಂದ ಇಂತಹ ಸರಳ ಸುಲಭವಾಗಿರ್ತಕ್ಕಂಥ ಪ್ರಯೋಗಗಳನ್ನು ನೀವು ಮಾಡ್ಕೋಬೇಕು. ಇದನ್ನು ಯಾವ ಮಾಡ್ಕೋಬೇಕು ಅಂದರೆ ಮಂಗಳವಾರ, ಶನಿವಾರ ಅಥವಾ ಅಮಾವಾಸ್ಯೆ ದಿವಸ. ಅರ್ಥ ಆಯ್ತಲ್ಲ? ಮಂಗಳವಾರ, ಶನಿವಾರ ಮತ್ತು ಅಮಾವಾಸ್ಯೆ ದಿವಸ, ಈ 3 ದಿನಗಳಲ್ಲಿ ಆಗಾಗ ನೀವು ಮಾಡ್ಕೋತಾರೆ. ಶತ್ರುಗಳನ್ನು ಗುರುತಿಸಿ ಆಯಿತಾ. ಯಾವಾಗೂ ಕೂಡ ಶತ್ರುದಿಂದ ಗೆಲ್ಲಬಾರ್ದಂತೆ, ಪ್ರೀತಿಯಿಂದ ಗೆಲ್ಲಬೇಕಂತೆ. ನೀವು ಪ್ರೀತಿ ಉಳಿವಾಗ ಇರಿ, ಯಾವತ್ತು ಪ್ರೀತಿನೇ ಗೆಲ್ಲೋದು. ಶತ್ರುವಾಗಿ ಅಳಿಸೋಗ್ತಾನೆ. ಅರ್ಥ ಆಯ್ತಲ್ಲ? ಅದರಿಂದ ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ವಾಸ್ತು ದೋಷಗಳಿದ್ರೂ ಕೂಡ ಶತ್ರು ಉಟ್ಕೊಳ್ತಾರೆ. ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಗ್ರಹಗಳಲ್ಲೂ ಕೂಡ ನಮಗೆ ಈ ಅಶುಭಕಾರಕ ಗ್ರಹಗಳಲ್ಲಿ ನಾವೇನಾದರೂ ಅಚಾತುರ್ಯಗಳನ್ನು ಮಾಡಿದರೆ ಶತ್ರುಗಳು ಉಟ್ಕೊಳ್ತಾರಂತೆ. ಯಾಕಂದರೆ 20 ವರ್ಷ ಇರಲಿಲ್ಲ, 25 ವರ್ಷ ಇರಲಿಲ್ಲ, 50 ವರ್ಷ ಇರಲಿಲ್ಲ, ಈ ಮನೆಗೆ ಬಂದ ಮೇಲೆ ವಿಪರೀತ ಶತ್ರು ಕಾಟ ಅಂತ ಭಾಳ ಜನ ಹೇಳ್ತಾರೆ. ಅದಕ್ಕೆ ದೈನಂದಿನ ಭಾಗದಲ್ಲಿ ಯಾವಾಗ ಏನು ಹೆಂಗೆ ಅಂತಕ್ಕಂತ ತಿಳ್ಕೊಬೇಕು ಅಂತಂದಾಗ ಈ ಜ್ಯೋತಿಷ್ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಇದೆಲ್ಲದರ ಜ್ಞಾನೋದಯ ನಮ್ಮಲ್ಲಿರಬೇಕು. ನಾವು ಸಂಶೋಧನಾತ್ಮಕ ನೋಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕು. ಶತ್ರು ಎಲ್ರಿಗೂ ಇರಬೇಕು, ಇದ್ದಾಗ ಮಾತ್ರ ಜಾಗೃತಿ ಆಗ್ತಕ್ಕಂಥದ್ದು. ಶತ್ರು ಇದ್ದಾಗ ಮಾತ್ರನೇ ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ ಸಾಧ್ಯ, ನಿಮ್ಮ ಶಕ್ತಿ ಸಾಮರ್ಥ್ಯಗಳು ತಿಳ್ಕೊಳ್ಳೋ ಸಾಧ್ಯ. ಅದರಿಂದ ಎಲ್ಲರಿಗೂ ಶತ್ರು ಇರಲಿ. ನಿಮ್ಮಲ್ಲಿರೋ ಶತ್ರುವನ್ನು ಫಸ್ಟ್ ಭೇದಿಸಿ ನಾಶಪಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ.